ಒಂದು ವೇಳೆ ಪುನೀತ್ ರಾಜ್ಕುಮಾರ್ ಬದುಕಿದ್ದಿದ್ದರೆ ಇವತ್ತು ಸ್ಥಿತಿ ಹೇಗಿರ್ತಿತ್ತು? ಇವತ್ತು ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಕುಣಿದು ಕುಪ್ಪಳಿಸ್ತಿದ್ರು, ಎಷ್ಟರ ಮಟ್ಟಿಗೆ ಬರ್ಡೇ ಆಚರಿಸ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ನೆನಪು ಮಾತ್ರ. ಆದರೆ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರ 50ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದೆಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ರಾತ್ರಿಯೆಲ್ಲ ಸಂಭ್ರಮ. ಮಧ್ಯರಾತ್ರಿ ದಾಟಿದ ತಕ್ಷಣ ಕೇಕ್ ಕತ್ತರಿಸಿ ಇವರು ಕುಣಿದು ಕುಪ್ಪಳಿಸಿದ್ದು. ಆದರೆ ಬೆಳಗ್ಗೆ ಕಂಠೀರವ ಸ್ಟುಡಿಯೋಕ್ಕೆ ಬಂದು ಪುನೀತ್ ರಾಜ್ಕುಮಾರ್ ಸಮಾಧಿಯ ಎದುರುಗಡೆಗೆ ಅಭಿಮಾನಿಗಳು ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಅವರ ಕುಟುಂಬ ವರ್ಗದವರು ಕೂಡ ಯುವರಾಜ್ ಕುಮಾರ್ ಬೆಳಗ್ಗೆನೆ ಬಂದು ಸಮಾಧಿಗೆ ಭೇಟಿ ಕೊಟ್ಟಿದ್ದಾರೆ, ನಮನವನ್ನು ಸಲ್ಲಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಮಾಡಬಹುದು ಅಂತ ಬಹಳಷ್ಟು ಸಂಗತಿಗಳು ಅವ್ರು ಹೋದ ನಂತರವೇ ಗೊತ್ತಾಗಿದೆ. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಸಮಾಧಿಯ ಮುಂಭಾಗದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ನಾನು ಹೇಳ್ತಾ ಇದ್ದೆ, ಒಂದು ವೇಳೆ ಬದುಕಿದ್ದಿದ್ದರೆ ಆ ಚಿತ್ರಣ ಯಾವ ರೀತಿ ಇರ್ತಾ ಇತ್ತು ಅಂತ. ಆದರೆ ನೆನಪು ಮಾತ್ರ ಕೇವಲ ನೆನಪು. ಆದರೆ ನೆನಪಿನಲ್ಲೂ ಕೂಡ ಅಭಿಮಾನಿಗಳು ಅದು ಎಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಇದ್ದಾರೆ ಏನು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ಅಲ್ಲಿ ಸಮಾಧಿಯ ಮುಂಭಾಗದಲ್ಲೇ ಇದ್ದೀರಿ, ಅಭಿಮಾನಿಗಳೆಲ್ಲರೂ ಕೂಡ ಸೇರಿದ್ದಾರೆ. ಏನು ಹೇಳ್ತಾರೆ ಅಭಿಮಾನಿಗಳು ಮಂಗಳ? ಅಫ್ಕೋರ್ಸ್ ರಂಗನಾಥ್, ಅಪ್ಪು ಅಂದ್ರೇ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಂದರು. ಆದರೆ ಇವತ್ತು ಅಭಿಮಾನಿಗಳು ಎಲ್ಲರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಅವರನ್ನು ದೇವರಂತೆ ಪೂಜಿಸ್ತಿದ್ದಾರೆ. ನಾನೀಗ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ. ಅವರು ಇವತ್ತೇನಾದರೂ ಮನೆ ಅಂದರೆ ಇದ್ದಿದ್ರೆ ಅವರು ಇವತ್ತು ಮನೆ ಹತ್ರ ಸದಾಶಿವನಗರದ ಮನೆ ಬಳಿ ಎಷ್ಟು ಲಕ್ಷಾಂತರ ಜನ ಬಂದು ಅವ್ರಿಗೆ ಒಂದು ವಿಶ್ ಹೇಳಿ ಹೋಗ್ತಾ ಇದ್ರು. ಆದರೂ ಕೂಡ ಅಪ್ಪು ಅವ್ರು ಇಲ್ದಿದ್ರೇನಂತೆ ನಾವು ಯಾವತ್ತಿಗೂ ಕೂಡ ಅವರು ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಭಿಮಾನಿಗಳ ಜನಸಾಗರನೇ ಬಂದಿರುವಂಥದ್ದು. ಬೆಳಗ್ಗೆಯಿಂದನೇ ಇಲ್ಲಿ ಕ್ಯೂ ನಿಂತ್ಕೊಂಡು ಅಭಿಮಾನಿಗಳು ಅಪ್ಪು ಅವರನ್ನು ನೋಡೋದಕ್ಕೆ ಬರ್ತಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಸಮಾಧಿಯನ್ನು ಸ್ಮಾರಕವನ್ನು ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಗೆಯ ವೆರೈಟಿ ಆಫ್ ಫ್ಲವರ್ಸ್ಗಳಿಂದ ಇವತ್ತು ಅವರ ಸಮಾಧಿಯನ್ನು ಅಲಂಕಾರ ಮಾಡಿದ್ದಾರೆ. ಜೊತೆಗೆ ಅಪ್ಪು ಅವರು ಇವತ್ತು ದೇವರಾಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ದೇವಸ್ಥಾನದಂತೆ ಒಂದು ಮಂಟಪವನ್ನು ಇಲ್ಲಿ ಒಂದು ಸಿದ್ಧತೆಯನ್ನು ಅಲಂಕಾರವನ್ನು ಮಾಡಿರುವಂಥದ್ದು. ಸೊ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ. ಅಂದರೆ ಅಪ್ಪು ಅವರು ಒಂದು ಮಾತು ಹೇಳಿದರು ರಂಗನಾಥ್, ಅಂದರೆ ಹೆಸರು ಮಾಡು ಹಸಿರಾಗೋ ಹಾಗೆ, ಉಸಿರು ಹೋದರೂ ಹೆಸರಿರೋ ಹಾಗೆ ಅಂತ ಅವರ ಯುವರತ್ನ ಸಿನಿಮಾದಲ್ಲಿ ಸಾಂಗಲ್ಲಿ ಬರೀ ಹಾಡಲ್ಲಿ ಹೇಳಿರೋದಷ್ಟೇ ಅಲ್ಲ, ಅದನ್ನು ಪ್ರೂವ್ ಮಾಡಿ ಇವತ್ತು ತೋರಿಸಿದ್ದಾರೆ. ಅದಕ್ಕೆ ಸಾಕ್ಷಿನೇ ಇಲ್ಲಿ ಬಂದಿರೋವಂಥ ಅಭಿಮಾನಿಗಳು. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಅಪ್ಪು ಅವ್ರಿಗೆ ನಮನವನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಒಂದು ರೀತಿ ಎಮೋಷನಲ್ ಆಗಿ ಹೋಗ್ತಾ ಇರೋವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಗಂಡು ಮಕ್ಕಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಕೂಡ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ಕೇಕ್ ಇಟ್ಕೊಂಡು ಬರ್ತಿದ್ದಾರೆ, ಕೈಯಲ್ಲಿ ಹೂ ಇಟ್ಕೊಂಡು ಬರ್ತಿದ್ದಾರೆ. ಅಭಿಮಾನ ಅಂತಂದರೆ ಇದಾ ಅನಿಸುತ್ತೆ. ಯಾಕಂದರೆ ಅಪ್ಪು ರಿಲೀಸ್ ಆಗಿದೆ, ಎಷ್ಟು ಜನ ಬರ್ತಿದ್ದಾರೆ ಅಂತ ಅಂದರೆ ಥಿಯೇಟರ್ಗೆ ಜನನೇ ಬರ್ತಿಲ್ಲ ಅನ್ನೋ ಪರಿಸ್ಥಿತಿ ಇರೋವಾಗ ಆ ಜನಸಾಗರ ನೋಡ್ತಿದ್ರೆ ಎಂಥವ್ರಿಗೂ ಕೂಡ ಎಮೋಷನಲ್ ಆಗುತ್ತೆ. ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ. ಸೊ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಇಲ್ಲ ಹಾಡು ಹೇಳೋದಾಗಿರಲಿ, ಡೈಲಾಗ್ ಹೇಳಿರ್ಬೋದು. ಸರ್, ಎಲ್ಲಿಂದ ಬಂದಿದ್ದೀರಾ? ಅಭಿಮಾನಿಗಳನ್ನ ಅವರು ದೇವ್ರಂತ ಅಂದರು, ಇವತ್ತು ಅವರೇ ದೇವರಾಗ್ಬಿಟ್ಟಿದ್ದಾರೆ. ಅವ್ರು ಇದ್ದಿದ್ರೆ ನೀವೆಲ್ಲರೂ ಅವ್ರ ಮನೆ ಹತ್ರ ಇರ್ತಾ ಇದ್ರಿ. ಆದರೆ ಇಲ್ಲಿ ಒಂದಷ್ಟು ಎಮೋಷನಲ್ ಆಗುತ್ತೆ. ಅವರು ನಮ್ಮ ಜೊತೆಗಿದ್ದಾರೆ ಅಂತ ಇಲ್ಲಿ ಬಂದಿದ್ದೀರಾ ಅವ್ರಿಗೆ ವಿಶ್ ಮಾಡೋದಕ್ಕೆ. ಏನು ಹೇಳ್ತೀರಿ ಸರ್? ಫಸ್ಟ್ ಅವ್ರಿಗೋಸ್ಕರ ಸಾಂಗ್ ಆಡ್ಬಿಡ್ಲ. ಬೊಂಬೆ ಹೋಗೈತೆ ಜೀವ ಹಾರೈತೆ ಮತ್ತೆ ಬಾರದ ಕಡೆಗೆ, ದೇವರ ದೀಪ ಆರಿತು ಬೇಗ, ದೇವರ ಜೊತೆಗೆ ಹುಡುಕಿದೆ ಜಾಗ, ನಿಮ್ಮ ಮಗವ ನಿಮ್ಮ ನಗುವ ಹೇಗೆ ಮರೆಯೋದು, ಆಡಿಸಿ ನೋಡು ಬೀಳಿಸಿ ನೋಡು, ಎಂದು ಸಾಯದು ನೆನಪು ಎಂದು ಮಾಸದು. ಸೊ ನೋಡಿದ್ರಲ್ಲ, ಎಲ್ಲಿ ನೋಡಿದ್ರು ಅಪ್ಪು ಅಪ್ಪು ಅನ್ನೋ ಕೂಗು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಇಡೀ ಕುಟುಂಬ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಸಮಾಜಮುಖಿ ಕೆಲಸಗಳಿಂದ ಅಪ್ಪು ಅವರು ಗುರುತಿಸ್ಕೊಂಡಿದ್ರು. ಯಾರಿಗೂ ಗೊತ್ತಾಗದ ಹಾಗೆ ಎಷ್ಟೋ ಸೇವೆಗಳನ್ನು ಅವರು ಮಾಡಿದ್ರು. ಅದೇ ರೀತಿ ಅಭಿಮಾನಿಗಳು ಕೂಡ ಇವತ್ತು ಸ್ಮಾರಕದ ಬಳಿ ಒಂದು ರೀತಿ ಅನ್ನದಾನ ಸೇವೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಸಾಕಷ್ಟು ಸೇವೆಗಳನ್ನು ಮಾಡೋ ಮೂಲಕ ಅಪ್ಪು ಅವರ ಹಾದಿಯಲ್ಲೇ ಅವರು ಕೂಡ ಸಾಕ್ತಿರೋ ಅಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.